Hair fall is not just about shampoo. First, understand why it happens and fix it. Why hair fall happens? ಅದ್ರಲ್ಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಾಪರ್ ಡಯಟ್. ಯಾವಾಗ ನಿಮ್ಮ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಏನು ಬೇಕಾಗಿರುತ್ತಲ್ಲ ಪ್ರಾಪರ್ ಆಗಿ ವಿಟಮಿನ್ ಆ್ಯಂಡ್ ಪ್ರೋಟೀನ್ ನಿಮ್ಮ ಹೇರ್ಗೆ ಏನು ಬೇಕಾಗಿರುತ್ತಲ್ಲ ಅದು ನೀವು ಇಂಟೇಕ್ ತೊಗೊಳ್ಳೋದು ಬಿಟ್ಟ ತಕ್ಷಣ ನಿಮ್ಮ ಹೇರ್ ಏನಿದೆಲ್ಲ ವೀಕ್ ಆಗೋದು ಆ್ಯಂಡ್ ಸ್ಟ್ರೆಂತ್ ಇಂದ ಕಮ್ಮಿ ಆಗಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ಸ್ಟ್ರೆಸ್. ತುಂಬ ಸ್ಟ್ರೆಸ್ ಡೈರೆಕ್ಟ್ ಹೇರ್ ಫಾಲ್ ಹ್ಯಾಪನ್ಸ್. ಲೈಕ್ ಹೇಗೆ ಅಂದರೆ ನೀವೇನಿರುತ್ತಲ್ಲ ನಿಮ್ಮ ಲೈಫ್ ಸ್ಟೈಲ್ ಮೇಲೂ ಫುಲ್ ಡಿಪೆಂಡ್ ಆಗುತ್ತೆ. ನಿಮ್ಮ ಇಯರ್ ಲೈನ್ ಆಗಿರ್ಬೋದು, ನಿಮ್ಮ ಹೇರ್ ಫಾಲ್ ಎಲ್ಲ. ಹೇಗೆ ಅಂದರೆ ನೀವು ಯಾವ ಥರ ಸ್ಟ್ರೆಸ್ ತಗೋತೀರಾ ಆ್ಯಂಡ್ ಅದೇ ಥರ ನೀವು ಏನು ಟೆನ್ಷನ್ ಮಾಡ್ಕೋತೀರ ಅದರಿಂದ ನಿಮ್ಮ ಡೈರೆಕ್ಟ್ ಎಫೆಕ್ಟ್ ಕೊಟ್ಟು ಡೈರೆಕ್ಟ್ ಹೇರ್ ಫಾಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಪ್ಲೀಸ್ ಲೈಫ್ ಸ್ಟೈಲ್ನ ನೋಡಿಕೊಂಡು ನೀಟಾಗಿರಿ. ನೆಕ್ಸ್ಟ್ ಹಾರ್ಡ್ ವಾಟರ್ ಅಂತ ಕೇಳ್ತಿದ್ರೆ ನಿಮ್ಮ ಏರ್ ಏನಿಲ್ಲ ಅದನ್ನ ಡ್ಯಾಮೇಜ್ ಮಾಡೋ ಚಾನ್ಸ್ ತುಂಬ ಇರುತ್ತೆ ರೂಟ್ ಅಂಡ್ ಲೈಕ್ ಅದೇನಾಗುತ್ತೆ ನಿಮ್ಮ ರೂಟ್ ಅಪ್ಲೈ ಮಾಡಿದ ತಕ್ಷಣ ರೂಟು ನಿಮ್ಮ ಡ್ರೈ ಆಗೋ ಚಾನ್ಸ್ ತುಂಬ ಇರುತ್ತೆ, ಇಲ್ಲ ಹಾರ್ಡ್ ಆಗೋ ಚಾನ್ಸ್ ತುಂಬ ಇರುತ್ತೆ, ರಫ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಪ್ಲೀಸ್ ಆದಷ್ಟು ಅವಾಯ್ಡ್ ಮಾಡಿ ಹಾರ್ಡ್ ವಾಟರ್ ಯೂಸ್ ಮಾಡೋದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಂಗ್ ಪ್ರಾಡಕ್ಟ್. ಲೈಕ್ ಹೇಗೆ ಅಂದರೆ ನಿಮ್ಮ ಚೀಪ್ ಆಗಿರ್ಬೋದು, ಇಲ್ಲಾಂದರೆ ಅನ್ವಾಂಟೆಡ್ ನಿಮ್ಗೆ ಯಾವ್ದಾದ್ರು ಸುಮ್ಮನೆ ಮನೇಲಿದೆ ಅಂತ ಯೂಸ್ ಮಾಡೋದಿರ್ಬೋದು, ಆ ಥರ ಶಾಂಪು ಅಪ್ಲೈ ಮಾಡಿದ ತಕ್ಷಣ ಇನ್ಫಾರ್ಮೇಷನ್ಸ್ ತುಂಬ ಇರುತ್ತೆ. ಆ್ಯಂಡ್ ನಿಮ್ಮ ಟೈಪ್ ಇಲ್ಲದಾಗಿರ್ಬೋದು, ನಿಮ್ಮ ಸ್ಕಿನ್ ಟೈಪ್ ಆಗಿರ್ಬೋದು, ನಿಮ್ಮ ಏರ್ ಟೈಪ್ ಯಾವುದಾಗಿರಲ್ಲ ಅದು ಅಪೋಸಿಟ್ ಹೋಗೋದ್ರಿಂದ ಕೂಡ ನಿಮ್ಮ ಏರ್ ಲೈನ್ ಆಗಿರ್ಬೋದು, ನಿಮ್ಮ ಏರ್ ಫಾಲ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ಸೊ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಫಸ್ಟು ನೀವು ಯಾವ ಟೈಪ್ ಇದೆ ನಿಮ್ಮ ಏರ್ ಅಂತ ಅದನ್ನೆಲ್ಲ ತಿಳ್ಕೊಂಡು ಆ ಬೇಸಿಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಶಾಂಪೂನ. ಆ್ಯಂಡ್ ನೆಕ್ಸ್ಟ್ ನೋ ಏರ್ ಕೇರ್ ರೂಟೀನ್. ಪ್ಲೀಸ್ ನೀವೇನಾದರೂ ನಿಮ್ಮ ವೀಕ್ಲಿ ಒಂದ್ಸತಿ ಮಸಾಜ್ ಇಲ್ಲಾಂದರೆ ಏರ್ ಆಯಿಲ್ ಮಾಡೋದು ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ನೀವು ಸ್ಟಾಪ್ ಮಾಡಿಬಿಡಿ. ನಿಮ್ಮ ಏರ್ ವಾಪಸ್ ರೀಗ್ರೋತ್ ಆಗುತ್ತೆ, ಇಲ್ಲಾಂದರೆ ಸ್ಟಾಪ್ ಆಗುತ್ತೆ ಅಂತ. ಪ್ಲೀಸ್ ಮೊದಲು ಏನು ಮಾಡಬೇಕು ಅಂದರೆ ವೀಕ್ಲಿ ಒನ್ಸ್ ನೀವು ಏರ್ ಶಾಂಪು ಹಾಕೋದು ಇಲ್ಲಾಂದರೆ ಆಯಿಲಿಂಗ್ ಮಸಾಜ್ ಆ ಥರ ಮಾಡ್ತಾ ಇದ್ದಾರೆ ರೂಟಿಗೆ ಸ್ವಲ್ಪ ಬ್ಲಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿಬಿಟ್ಟು ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಅದೇ ಥರ ಏರ್ ರೀಗ್ರೋತ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ಲೀಸ್ ಇದನ್ನ ಇವಾಗಿಂದಾನೇ ಸ್ಟಾರ್ಟ್ ಮಾಡಿದ್ನ ನಿಮಗೆ ವಿತಿನ್ 2 months ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ನಾವು ಇವಾಗ ಏನಿದೆಯಲ್ಲ ನಿಮ್ಮ ಸಮ್ ಕೆಮಿಕಲ್ ಫ್ರೀ ಇರೋ ಶಾಂಪೂಗಳನ್ನ ನಾನು ಹೇಳ್ತೀನಿ. ಪ್ಲೀಸ್ ಅದನ್ನ ಆದಷ್ಟು ಪರ್ಚೇಸ್ ಮಾಡಿ. ಯಾವ ಥರ ಅಂದರೆ ನಿಮ್ಮ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿ. ಸುಮ್ಮನೆ ಟ್ರೆಂಡ್ ಇದೆ ಅಂತ ಅದನ್ನ ಪರ್ಚೇಸ್ ಮಾಡೋಕ್ಕೋಗ್ಬಿಡಿ, ಅವಾಗ ಏರ್ ಫಾಲ್ ಕಂಟ್ರೋಲ್ ಆಗಲ್ಲ. ಆ್ಯಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಲಸ್ಟರ್ ಆರ್ಗನ್ ಆಯಿಲ್ ಶಾಂಪು. ಇದೇನಿದೆಯಲ್ಲ ಬಸ್ಟ್ ಬಂದ್ಬಿಟ್ಟು ಯಾರಿಗಪ್ಪ ಅಂದ್ರೆ ಡ್ರೈ ಏರ್ ಇರುತ್ತಲ್ಲ ಅವರು ಅದನ್ನ ಅಪ್ಲೈ ಮಾಡ್ಬೋದು. ಲೈಕ್ ಹೇಗೆ ಅಂದರೆ ಅದೇನಿದೆಯಲ್ಲ ಡೀಪ್ ಮಾಯ್ಶ್ಚರ್ ಕೊಡುತ್ತೆ ಆ್ಯಂಡ್ ಅದೇ ಥರ ಶೈನಿಂಗ್ ಕೊಡುತ್ತೆ ಏರ್ಗೆ. ತುಂಬ ನೀವೇನಾದರೂ ಯಾವ ಥರ ಅಂದರೆ ಲೈಕ್ ನಿಮ್ಮ ರಫ್ ಇದ್ರೆ ಏರು ಇಲ್ಲ ಡ್ರೈ ಇದ್ರೆ ಆ ಥರ ಟೈಪ್ ಇದ್ದವರು ಯೂಸ್ ಮಾಡ್ಬೋದು, ಇದನ್ನ ನೋ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಖಾದಿ ಹರ್ಬಲ್ ಶಾಂಪು. ನೀವು ಖಾದಿ ಅಂತ ಹೇಳಿದ ತಕ್ಷಣ ಅನ್ಕೊಂಡಿರ್ಬೋದು ಲೈಕ್ ಆಯುರ್ವೇದಿಕ್ ಅಂತ. ದಿಸ್ ಇಸ್ 100% ಆಯುರ್ವೇದಿಕ್. ನೀವೇನಾದರೂ ನಿಮ್ಮ ಸ್ಕ್ಯಾಲ್ಪ್ ಏನಿದೆಯಲ್ಲ ಡ್ರೈ ಮತ್ತು ಕಾಂಬಿನೇಷನ್ ಟೈಪ್ ಏನಾದ್ರು ಇದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಲೈಕ್ ಏನು ಸೈಡ್ ಎಫೆಕ್ಟ್ ಇರಲ್ಲ ಆ್ಯಂಡ್ ಕೆಮಿಕಲ್ ಫ್ರೀ ಕೂಡ. ಆಯುರ್ವೇದಿಕ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ನೀಟಾಗಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೈಡ್ ಎಫೆಕ್ಟ್ ಕೆಮಿಕಲ್ ಅಂತ ಏನೂ ಇರೋದಿಲ್ಲ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿಶ್ ಕೇರ್ ಕೊಕೊನಟ್ ಶಾಂಪು. ಇದನ್ನ ನಾನು ಹೇಳ್ತೀನಿ ಅಂದರೆ ನಿಮ್ದೇನಾದ್ರು ಫಿಝಿ ಆ್ಯಂಡ್ ಡ್ಯಾಮೇಜ್ ಏರ್ ಇದ್ರೆ ಇದನ್ನ ಯೂಸ್ ಮಾಡಿ. ಲೈಕ್ ಹೇಗೆ ಅಂದರೆ ಇದೇನು ಮಾಡುತ್ತೆ ಅಂದರೆ ಮತ್ತೆ ಬ್ರೇಕ್ ಅದನ್ನ ಮಾಡೋದನ್ನ ಫುಲ್ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ. ಅದೇ ಥರ ರೀಗ್ರೋತ್ ಮಾಡೋ ಚಾನ್ಸ್ ತುಂಬ ಇರುತ್ತೆ. ಅದು ಕೊಕೊನಟ್ ಆಗಿರೋದ್ರಿಂದ ನರಿಶ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮಗೆ. ಫುಲ್ ನೀಟಾಗಿ ಸ್ಕ್ಯಾಲ್ಪು ಕೂಡ ನೀಟಾಗಿ ಇಟ್ಕೊಂಡಿರುತ್ತೆ. ಸೊ ಆಯಿಲ್ ಇದಾದಷ್ಟು ಬಂದ್ಬಿಟ್ಟು ಫಿಝಿ ಮತ್ತು ಡ್ಯಾಮೇಜ್ಡ್ ಏರ್ ಯಾರು ಇರುತ್ತಲ್ಲ ಅವರು ಯೂಸ್ ಮಾಡಿದ್ರು. ನೆಕ್ಸ್ಟ್ ಗಿವಾನಿ ಟೀ ಟ್ರೀ ಶಾಂಪು. ಇದನ್ನ ಕೇಳ್ತೀನಿ ಅಂದರೆ ನಿಮ್ದು ಏನಾದರೂ ಆಯಿಲ್ ಮತ್ತು ಡ್ಯಾಂಡ್ರಫ್ ಆಗಿದ್ರೆ ನೀವು ಇದನ್ನ ಯೂಸ್ ಮಾಡಿ ಪ್ಲೀಸ್. ಏನಕ್ಕೆ ಅಂದರೆ ಇದೇನಿದೆ ಟೀ ಟ್ರೀ ಏನಿರುತ್ತಲ್ಲ ಅದು ಫುಲ್ ಡೀಪಾಗಿ ಹೋಗ್ಬಿಟ್ಟು ಡ್ಯಾಮೇಜ್ನ ಆ್ಯಂಡ್ ಅದರ್ವೈಸ್ ಇಲ್ಲಾಂದರೆ ಡ್ಯಾಂಡ್ರಫ್ ಏನಿದೆ ಅದು ತುಂಬ ಡೀಪಾಗಿ ಕ್ಲೀನ್ ಮಾಡುತ್ತೆ ಅದು. ಆ್ಯಂಡ್ ಅದೇ ಥರ ಡ್ಯಾಮೇಜ್ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಅದೇ ಥರ ಫುಲ್ ಕಂಟ್ರೋಲ್ ಮಾಡುತ್ತೆ. ಡ್ಯಾಂಡ್ರಫ್ ಹೋಗೋದ್ರಿಂದ ಏರ್ ಫಾಲ್ ಕಮ್ಮಿ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ರಿಕ್ವಿಲ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು. ಇದೇನಿದೆಯಲ್ಲ ನಿಮ್ಮ ಡ್ಯಾಂಡ್ರಫ್ ಏನಾದ್ರು ಇತ್ತು ನಿಮ್ಮ ಸ್ಕ್ಯಾಲ್ಪ್ ಇದನ್ನ ನೀವು ಯೂಸ್ ಮಾಡ್ಬೋದು. ಬೇಕಂದ್ರೆ ಯಾಕೆಂದ್ರೆ ಇದನ್ನೆಲ್ಲ ಏನಿದೆಯಲ್ಲ ಡಾಕ್ಟರ್ಗಳು ಫುಲ್ ಇದನ್ನ ಟೆಸ್ಟ್ ಮಾಡಿಬಿಟ್ಟೆ ಮಾರ್ಕೆಟಿಗೆ ಬಂದಿರೋದು. ಸೊ ಇದನ್ನ ನೀವು ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು ಫುಲ್ ನಿಮ್ಮ ಏನಾದ್ರು ಡ್ಯಾಂಡ್ರಫ್ ಆಗಿದ್ರೆ. ಬಟ್ ಮೇನ್ ಥಿಂಗ್ ಏನಪ್ಪ ಅಂದರೆ ನೀವು ಇದನ್ನ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಡೈಲಿ ಯೂಸ್ ಮಾಡಿದ್ರೆ ಮತ್ತೆ ಚಾನ್ಸ್ ಆಗುತ್ತೆ. ಮೇಲೆ ವೀಕ್ಲಿ ವಿತಿನ್ 2 ಇಲ್ಲಾಂದರೆ 3 times ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಖಾದಿ ನ್ಯಾಚುರಲ್ ಶಾಂಪು. ಇದನ್ನ ಯಾವ ಥರ ಸ್ಕ್ಯಾಲ್ಪರ್ ಯೂಸ್ ಮಾಡಬೇಕು ಅಂದರೆ ಏರ್ ಗ್ರೋತ್ ಆ್ಯಂಡ್ ಸ್ಟ್ರೆಂತ್ ಬೇಕಂತ ಇರುತ್ತಲ್ಲ ಅಂಥವ್ರು ಯೂಸ್ ಮಾಡಿ. ಇದರಲ್ಲಿ ಏನಾಗುತ್ತೆ ನಿಮ್ಮ ಆಯುರ್ವೇದಿಕ್ ಆಗಿರ್ಬೋದು ಇಲ್ಲ ತುಂಬ ಹಳೆ ಕಾಲದಿರ್ಬೋದು ಬಗ್ಗೆ ತುಂಬ ಮೋರ್ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ಶೇಕ ಇರೋದ್ರಿಂದ ನಿಮ್ಮ ಏರ್ ಏನಿರುತ್ತೋ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ರಿಮೂವ್ ಮಾಡುತ್ತೆ. ಸೊ ನೀವು ಇದನ್ನ ಓಲ್ಡ್ ಅಂತ ಬಿಡಕ್ಕೆ ಹೋಗ್ಬಿಡಿ, ತುಂಬ ಇದರಲ್ಲೂ ಪವರ್ ಇದೆ. ಯು ಕ್ಯಾನ್ ಯೂಸ್ ಇಟ್. ಅದನ್ನ ಡ್ಯಾಂಡ್ರಫ್ ಕೂಡ ಈಸಿಲಿ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಸಿರಮ್ ಎವ್ರಿ ಡೇ ಶಾಂಪು. ಇದೇನಿದೆಲ್ಲ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಇಲ್ಲಾಂದರೆ ಸೆನ್ಸಿಟಿವ್
ಸ್ಕ್ಯಾಲ್ಪ್ ಇದ್ರೆ ಯೂಸ್ ಮಾಡಿ. ಇದನ್ನೇನಾಗುತ್ತಲ್ಲ ನಿಮಗೆ pH ಲೆವೆಲ್ ನಿಮ್ಗೆ ಗೊತ್ತಿರುತ್ತೆ, ಮೈಲ್ಡ್ ಆ ಥರ ಏನೇನು ಇರುತ್ತಲ್ಲ ಅವ್ರನ್ನ ಯೂಸ್ ಮಾಡಿ. ತುಂಬ ನಿಮ್ಗೆ ಏನಾದ್ರು ನಾರ್ಮಲ್ ಆಗಿರೋ ಶಾಂಪೂ ಬೇಕು ಅಂದ್ರೆ ಫುಲ್ ಡ್ಯಾಮೇಜ್ ಆಗಬಾರ್ದು, ನಿಮ್ಮ ಏರ್ ಏನಿದೆ ತುಂಬಾ ಸೆನ್ಸಿಟಿವ್ ಆ ಥರ ಎಲ್ಲ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಏನಾಗುತ್ತಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರು ಫುಲ್ ಜಾಸ್ತಿ ಬ್ರೇಕ್ ಡೌನ್ ಎಲ್ಲ ಆಗ್ತಿದ್ರೆ ಇದನ್ನ ಯೂಸ್ ಮಾಡಿ ನೋಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ವೇದ ಅರ್ತ್ ರಿಫ್ರೆಶಿಂಗ್ ಶಾಂಪೂ. ಇದ್ರಲ್ಲಿ ಏನಿದೆಲ್ಲ ನೀವು ನಾರ್ಮಲಿ ಯಾವ ತರ ಸ್ಕ್ಯಾಲ್ಪ್ ಅಂದ್ರೆ ಇದು ಫುಲ್ ಕ್ಲೀನ್ ಮಾಡುತ್ತೆ ಅಷ್ಟೇ. ಸ್ಕ್ಯಾಲ್ಪ್ ನ ಎಲ್ಲ ತರ ಯೂಸ್ ಮಾಡ್ಕೋಬಹುದು ನೀವು ಬೇಕಾದವರು. ಇದು ಸ್ಕ್ಯಾಲ್ಪ್ ನ ಏನಿರುತ್ತಲ್ಲ ನಿಮ್ ಡ್ಯಾಂಡ್ರಫ್ ಆಗಿರ್ಬೋದು, ಇಟಿಸಿ ಏನೇನಿರುತ್ತಲ್ಲ ಸ್ಕ್ಯಾಲ್ಪ್ ಅಲ್ಲಿ ಎಲ್ಲ ರಿಮೂವ್ ಮಾಡುತ್ತೆ ಆದಷ್ಟು. ಬಟ್ ತುಂಬಾ ನೋಡ್ಕೊಂಡು ಯೂಸ್ ಮಾಡಿ. ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ವೀಕ್ಲಿ ಟಾಯ್ಸ್ ಇಲ್ಲ ಥ್ರೈಸ್ ಆ ಥರ ಯೂಸ್ ಮಾಡಿ. ನೀವೇನೋ ಡೈಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಆಗಿ ಸೆನ್ಸಿಟಿವ್ ಅವಾಗಲೇ ಹೇಳಿದ್ನಲ್ಲ ಅದನ್ನ ಯೂಸ್ ಮಾಡಿ, ಅದರಿಂದ ಏನಾಗಲ್ಲ. ಬಟ್ ಈ ಥರ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಂದ್ರೆ ಅದು ಕೆಮಿಕಲ್ ಆಗಿರಲಿ ವಿತೌಟ್ ಕೆಮಿಕಲ್ ಫ್ರೀ ಆಗಿದ್ರು ಕೂಡ ನಾರ್ಮಲ್ ಆಗಿ ವೀಕ್ಲಿ ಟಾಯ್ಸ್ ಎಲ್ಲ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮಾಮಾ ಹ್ಯಾಪಿ ಶಾಂಪು. ಇದೇನಿದೆಲ್ಲ ನಿಮ್ಮ ಸ್ಕ್ಯಾಲ್ಪ್ ಏನಿದೆ ವೀಕ್ ಮತ್ತೆ ಥಿನ್ ಏನಿರುತ್ತಲ್ಲ ಅವ್ರು ಇದನ್ನ ಯೂಸ್ ಮಾಡಿ. ಇದರಲ್ಲಿ ಏನಿರುತ್ತೆ ಬ್ರಿಂಗರಾಜ್ ಮತ್ತೆ ಮೆಟೋನಿಕ್ ಅಂಡ್ ಅಂತರ ಆಮ್ಲ. ಇದೇನಂತಕ್ಕೆ ಯೂಸ್ ಅಂತ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಏಕೆಂದ್ರೆ ಇದೇನ್ ಮಾಡುತ್ತೆ ರೂಟ್ ನ ಫುಲ್ ನೀಟಾಗಿ ನೋಡ್ಕೊಳ್ಳುತ್ತೆ. ಅದೇ ತರ ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ. ನಿಮ್ಮ ಏರ್ ಲೈನ್ ಆಗಿರ್ಬೋದು, ನಿಮ್ಮ ಏರ್ ಫಾಲ್ ಆಗೋದನ್ನ ಕಂಟ್ರೋಲ್ ಕೂಡ ಮಾಡುತ್ತೆ. ಸೊ ಇದನ್ನ ಬ್ರಿಂಗರಾಜ್ ಆಮ್ಲ ಮತ್ತೆ ಅದೆಲ್ಲ ಏನಿರೋದ್ರಿಂದ ಕಂಟೈನ್ ಇರೋದ್ರಿಂದ ನಿಮ್ಮ ಏರ್ ಲೈನ್ ಅಂಡ್ ಏರ್ ಫಾಲ್ ಜಾಸ್ತಿ ಆಗಲ್ಲ. ಒರಿಫ್ಲೇಮ್ ಲವ್ ನ್ಯಾಚುರಲ್ ಶಾಂಪು. ಇದೇನಿದೆ ಆದಷ್ಟು ಬಂದ್ಬಿಟ್ಟು ನಿಮ್ಗೆ ಆಯಿಲ್ ಸ್ಕ್ಯಾಲ್ಪ್ ಇರುತ್ತಲ್ಲ ಅವ್ರು ಯೂಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಆದಷ್ಟು ಜನಕ್ಕೆ ಗೊತ್ತಿರುತ್ತೆ ಲೆಮನ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಲೈಕ್ ಆಯಿಲ್ ಏನಿರುತ್ತಲ್ಲ ಎಕ್ಸ್ಟ್ರಾಕ್ಟ್ ಮಾಡೋಕೆ ಏನಿಲ್ಲ ಅಂದ್ರೆ ರಿಮೂವ್ ಮಾಡೋಕೆ ಅದನ್ನ ಯೂಸ್ ಮಾಡುತ್ತಾರೆ. ಸೊ ಇದರಲ್ಲಿ ಆಯಿಲ್ ಲೆಮನ್ ಕಂಟೆಂಟ್ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಏನಿದೆ ತುಂಬಾ ಕ್ಲೀನ್ ಆಗುತ್ತೆ. ತುಂಬಾ ಆಯಿಲ್ ಏನಾದ್ರು ಇದ್ರೆ ನಿಮ್ಮ ಬೇಸಿಸ್ ಇದೆ ಸ್ಕ್ಯಾಲ್ಪ್ ಮೇಲೆ ಟ್ರಿಮ್ ಮಾಡೋಕ್ಕೆ ಆ್ಯಂಡ್ ರಿಮೂವ್ ಮಾಡೋಕ್ಕೆ ಅದನ್ನ ಹೆಲ್ಪ್ ಮಾಡುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಆ್ಯಂಡ್ ಮೋರ್ ಓವರ್ ಏನಂದ್ರೆ ಕೆಮಿಕಲ್ ಫ್ರೀ ಇದೆ ಅಂತ 100% ಬೇಗ ನಿಮಗೆ ರಿಸಲ್ಟ್ ಬಂದ್ಬಿಡಲ್ಲ. ಅದೇನಿದ್ರೆ ನಿಮಗೆ ಸ್ಲೋ ಆಗಿ ರಿಸಲ್ಟ್ ಕೊಡೋದು. ಆ್ಯಂಡ್ ಒಂದಿನ ಯೂಸ್ ಮಾಡ್ಬಿಟ್ಟು 2 ವೀಕ್ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂದರೆ ಆ ಥರ ಬರಲ್ಲ. ಪ್ಲೀಸ್ ಅದನ್ನ ಕಂಟಿನ್ಯೂ ಆಗಿ 1-2 ಮಂತ್ಸ್ ಯೂಸ್ ಮಾಡಿ, ಅವಾಗ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಮೇನ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಏರ್ ಟೈಪ್ ಯಾವುದೇ ಅಂಡಿ ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ನೀವು ಸುಮ್ಮನೆ ಹೈಪ್ ಆಗಿರ್ಬೋದಿಲ್ಲ ಟ್ರೆಂಡ್ ನಿಮ್ಮ ಯಾರು ಆ್ಯಕ್ಟರ್ ಯೂಸ್ ಮಾಡ್ತಾರೆ ಅವರು ಯೂಸ್ ಮಾಡ್ತಾರೆ ಅಂತ ಪರ್ಚೇಸ್ ಮಾಡಿದ್ರೆ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಪ್ಲೀಸ್ ಇದನ್ನ ನೋಡ್ಕೊಂಡು ಯೂಸ್ ಮಾಡಿ.